ಇದ್ದೇನೆ. ಮಣಿ ಮನಸ್ಸಾಗಿದ್ದಲ್ಲ ಮತ್ತೆ ತಿರುಗಾಟ ಮಾಡುವ ವಸಂತ ಕಾಲ ಅಲ್ವಾ, ತಿರುಗಾಟ ಮಾಡುವವರಿದ್ದಾರೆ ಬಹಳ ಜನ. ಅವರಿಗೆ ವಿಷಯ ಬೇಕಂತಿಲ್ಲ. ಕಾರಣ ಒಬ್ಬರೇ ಅಲ್ಲ, ಈಗ ನಾನೊಬ್ಬರೇ ಹೋಗ್ಬೋದು, ವಿಷಯ ಹೇಗೆ ಹೋಗುದು ಅಂತ ತಿಳಿಸ್ಕೊಂಡೆ. ಇಲ್ಲ ಸಮಸ್ಯೆ ಇದೆ. ಮನೆಯಲ್ಲಿ ಗಂಡನ ಜೊತೆ ತಿರುಗಾಟ ಮಾಡ್ಬೇಕು, ಹೋಗ್ಬೇಕು ಎನ್ನುವ ಮನಸ್ಸಿರ್ತದೆ. ಕೆಲವೊಂದು ಸಂದರ್ಭ ಗಂಡನಿಗೆ ಕೆಲಸದ ಒತ್ತಡ, ಅದರಲ್ಲಿ ನಾನು ಯಾರು ಮಹಾರಾಜನಿದ್ದೇನೆ. ಅದು ಮನೆಯಲ್ಲಿ ಹೆಂಗಸರಿಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ ಏನ್ಮಾಡ್ರೆ ಇವತ್ತು ಸಂಕಷ್ಟಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ. ನನ್ನ ತಲೆಬಿಸಿ ಬೇರೆ ಉಂಟು. ನನ್ನಲ್ಲಿ ಇವತ್ತು ಜಾಗ ಇಲ್ಲ, ಅದು ಒಳಗಿದ್ದ ಹೊರಗಿಲ್ಲ, ಹೊರಗಿದ್ದ ಒಳಗಿಲ್ಲ. ನನ್ನ ಸಮಸ್ಯೆ ನನಗೆ ನೀನು ಮಗಳನ್ನು ಕರ್ಕೊಂಡು ಹೋಗ್ಬ. ಇಷ್ಟು ಹೇಳೋದಿಟ್ಟು ಬಂದರೆ ಅದಲ್ಲ, ಕಿರೀಟ ಹೊಕ್ಕರಿಗೆ ಕಿರುಕುಳ ಹೆಚ್ಚು. ಬಿಸಿ ಇರ್ತದೆ. ಹೆಚ್ಚು ದೇವಸ್ಥಾನ ಹಾಗಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಈ ವಸಂತ ಕಾಲದಲ್ಲಿ ಒಂದು ವನವಿಹಾರವು ಜಲಕ್ರೀಡೆಯು ಆಡಿ ಬರೋಣ, ವನದ ಸೊಬಗನ್ನು ಸವಿಯೋಣ ಎನ್ನುವಂತ ಮನಸ್ಸಾಯ್ತು. ಗಂಡಿನಾದಂತಹ ನಾನೊಬ್ಬರ ಹಾಗೆ ಸರಿಯಾದದ್ದಲ್ಲ, ಸತಿ ಪತಿಗಳಾದಂತಹ ನಾವಿಬ್ಬರು ಜೊತೆಯಾಗಿ ಹೋಗ್ಬೇಕು ಎನ್ನುವಂತ ಆಸೆ ನನ್ನ ಮನಸ್ಸಿನಲ್ಲಿ ಬಂತು. ನನಗೆ ಆಸೆ ಇದ್ದ ಮಾತ್ರಕ್ಕೆ ನಿನಗೆ ಸಮಯ ಸಂದರ್ಭ ನೋಡ್ಕೊಳ್ಬೇಕು. ಹೆಣ್ಣಲ್ವಾ? ಅದೌದು. ಗಂಡು ಮಕ್ಕಳು ಹೋಗುವಾಗ ನೀನು ನನ್ನ ಜೊತೆಗೆ ಬಂದ್ರೆ ಒಳ್ಳೆ ಮನಗಾರ ಮಾಡಿ ಅಂದ್ರೆ ಈ ಭಕ್ತಿಯ
ಬಹಳ ಸಂತೋಷ, ಬಹಳ ಸಂತೋಷ. ಸ್ವಾಮಿ ಏನೇ ಇದು? ಹಾ. ನಿನ್ನ ಕುಣಿತ ನಾನು ನೋಡ್ಲಿಲ್ಲ ಅಂತಲ್ಲ, ಹಾ. ಮದುವೆ ಪೂರ್ವದಲ್ಲಿ ನೋಡಿದ್ದೇನೆ. ಹಾ. ನಿನ್ನ ಕುಣಿತ ನೋಡಿಯೇ ನಾ ಮೆಚ್ಕೊಂಡಿದ್ದೇನೆ. ಹೌದಾ? ಹೌದೌದೌದು. ಹಾ. ಯಾಕೆ ಅಷ್ಟು ಆಕರ್ಷಣೀಯವಾದಂತಹ ನಿನ್ನ ಕುಣಿತ. ಆದ್ರೆ ಇವತ್ತಿನ ದಿನ ಹಾ. ನಾನು ವಿಚಾರವನ್ನು ಹೇಳಿದಾಗ ಹಾ. ಎಷ್ಟು ಸಂತೋಷದಿಂದ ಕುಣಿದೆ ರಮಣಿ. ಯಾಕೆ ಈ ಕುಣಿತ? ಹೃದಯ ಪೀಠದ ಚಂದಿರ. ಚಂದಿರ? ಹಾ, ಹಾ, ಹಾ. ನನ್ನ ಹೃದಯ ಮಂದಿರದಲ್ಲಿ ಹಾ. ನಿಂತ ಚಂದಿರ ಅಂತ ಹೇಳಿದ್ರೆ ನೀವೇ ಸ್ವಾಮಿ. ಆದಿತು. ಯಾಕೆ ಹೇಳಿ? ಹಾ, ಅಂದೊಂದು ದಿವಸ ಹಾ, ನನ್ನ ಪಾಣಿಗ್ರಹವನ್ನು ಮಾಡಿಕೊಳ್ಳುವ ತನ್ನ ಮೂಲಕವಾಗಿ ಹಾ. ಈ ಮನೆಗೆ ಸೊಸೆಯಾಗಿ ತಂದಿರಿಸಿದವಳು. ಹೌದು. ಇಂದು ನಾಡಿನ ಮಹಾರಾಣಿ ಮೆರೆಯುತ್ತಿದ್ದವಳು ನಾನು. ಹಾ. ಆದ್ರೆ ಅದೆಷ್ಟೋ ಕಾಲಗಳು ಕಳೆದು ಹೋಗಿವೆ. ಹಾ. ಸಂತಾನ ಎನ್ನುವುದು ನಮ್ಮ ಪಾಲಿಗೆ ಆಗ್ಲಿಲ್ಲ. ಒಂದು ಕೊರತೆ ಉಂಟು. ಹಾಗಂತ ನಾನು ಕಿತ್ತಳಾಗ್ಲಿಲ್ಲ. ಯಾಕೆ? ಹಾ. ಇಂದಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು, ಹಾ. ಒಂದಲ್ಲ ಒಂದು ದಿವಸ ಹಾ. ದೇವರು ನನ್ನ ಕೈ ಬಿಡುವುದಿಲ್ಲ ಎನ್ನುವುದಾಗಿ ತಿಳಿದವಳು. ಹಾ. ಇಂದೋ ನಾಳೆಯೋ ಹಾ. ಒಂದು ಕಂದವನ್ನು ಕೊಡುವ ತನ್ನ ಮೂಲಕವಾಗಿ ಹೆಣ್ತನಕ್ಕೆ ಸಾರ್ಥಕತೆ ನಾ ದೇವರು ಕೊಡ್ತಾನೆ ಅಂತ ಆಲೋಚನೆ ಮಾಡಿದ್ದೇನೆ ಸ್ವಾಮಿ. ಹಾ. ಆದ್ರೆ ಹೆಣ್ಣಾದವಳ ಗೋಳೆ ಎನ್ನುವುದು ಹಾ. ಹೆಣ್ಣಾದವಳಿಗೆ ಗೊತ್ತೇ ಹೊರತು ಗಂಡಸಾದವರಿಗೆ ಅರ್ಥ ಆಗುದಿಲ್ಲ. ಯಾಕೆ ಹೇಳಿ? ಹಾ. ನಿಮ್ಮದ್ದು ತಿರುಗಾಟ, ರಾಜಕೀಯ, ಅದು ಇದು ಅಂತ ನೀವು ಕಾಲ ಕಳಿತೀರಿ. ಆದ್ರೆ ಹೆಣ್ಣಾದವಳಿಗೆ ಹಾಗ ಮನೆ ಒಳಗೆ ಇರ್ತಾಳೆ. ಮನೆ ನಾಲ್ಕು ಗೋಡೆ ಮಧ್ಯದಲ್ಲಿದ್ದು ತನ್ನನ್ನೇ ತಾನು ಸಮರ್ಥಿಸಿಕೊಳ್ಳಬೇಕೇ ಹೊರತು ಅನ್ಯರಿಂದ ಯಾವ ಸಹಕಾರವೂ ಸಿಗುವುದಿಲ್ಲ. ಹಾಗೆ ಯೋಚನೆ ಮಾಡಿದ್ರೆ ಒಂಟಿಯಾಗಿ ಇರಬೇಕಾಗ್ತದೆ. ಈಗ ತಿರುಗಾಟಕ್ಕೆ ಬರ್ತೀಯಾ ಅಂತ ಕೇಳ್ತೀರಿ ಅಲ್ಲ, ಒಮ್ಮೆ ಹೋಗಿ ಬರುವ. ನೀವು ಕೇಳಬೇಕಾ? ನೀವು ಕೇಳುವುದೇ ಬೇಡ. ಅಂದ್ರೆ ನಾನು ಬರುವುದಕ್ಕೆ ಸದಾ ಸಿದ್ಧಳು. ಹೌದಾ? ಹೌದು. ಯಾಕೆ ತಡ? ಹೋಗೋಣ. Some